ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನ ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಓಕೆ, ನೋಡ್ಕೊಂಡ್ರಲ್ಲ. ನೆಕ್ಸ್ಟ್ ನಾವು ಕ್ಯಾರಿ. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲೇ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ. ಅರೈಸ್, ಅರೋಮಾ, ಅರೋಸ್. ಇಲ್ಲಿ ನಾವು ಆರೈಸ್, ಆರೋಮಾ, ಆರ್ ಅಂತ ಹೇಳಂಗಿಲ್ಲ, ಆರೋಸ್ ಅಂತ ಹೇಳಂಗಿಲ್ಲ. ಓಕೆ, ಅದು ಯಾಕೆ ಅಂತ ಹೇಳಿದ್ರೆ, ಈ AR ಆದಮೇಲೆ ನಿಮಗೆ ವವೆಲ್ ಇದೆ, ಇಲ್ಲಿ ವವೆಲ್ ಇದೆ, ಇಲ್ಲಿ ವವೆಲ್ ಇದೆ, ಇಲ್ಲಿ ವವೆಲ್ ಇದೆ. ಅದೆಲ್ಲ ಸ್ವಲ್ಪ ಡೀಪಾಗಿ ಹೇಳ್ದಂಗೆ ಆಗುತ್ತೆ, ಅದು ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಏನಿರಬೇಕೀಗ ನಿಮಗೆ AR ಬಂದಾಗ ಡಬಲ್ R ಬಂದರೆ ಆ ಅಂತ ಹೇಳಬೇಕು, ಸಿಂಗಲ್ R ಬಂದಾಗ ಆರ್ ಅಂತ ಹೇಳಬೇಕು. ಬಟ್ ಕೆಲವು ಪದಗಳು ಮಾತ್ರ ಸ್ವಲ್ಪ ಚೇಂಜ್ ಇದೆ. ಆ ಪದಗಳು ಯಾವುವು? ಇವು. ಇದನ್ನು ಹಾಗೆ ನೆನ್ಪಿಟ್ಕೊಂಡ್ರಾಯ್ತು. ಈ ವರ್ಡ್ಸನ್ನು ಪದೇ ಪದೇ ಓದೋದ್ರಿಂದ ನಿಮಗೆ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಗಾಟ್ ಇಟ್? ರೈಟ್, ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಡ್. ಆರ್ ಆಯಿತು. ಈಗ ನಾವು AW. ಸೊ AW ಇಸ್ ಎ ಫೋನೋಗ್ರಾಮ್. AW ಅಂತ ಬರುತ್ತೆ. ನಾನು ಫಸ್ಟಿಗೆ ನಿಮಗೆ ಹೇಳಿದ್ದೆ AW ಕಾಂಬಿನೇಷನ್. AWನ ಕೂಡಿಸಿದಾಗ ಅದು ನಿಮಗೆ ಸಪ್ರೇಟಾಗಿ ಆ ಅಕ್ಷರಗಳನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. A ಸಪ್ರೇಟ್ ಮತ್ತು W ಸಪ್ರೇಟಾಗಿ ಹೇಳೋಕ್ಕಾಗೋದಿಲ್ಲ. ಕೆಲವು ಕಡೆ ಹೇಳ್ಬೋದು, ಬಟ್ ಎಲ್ಲ ಕಡೆ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಅದರದ್ದೇ ಆದ ಸೌಂಡ್ ಇದೆ. ವಿಚ್ ಮೀನ್ಸ್ ಈಗ ಆ ಅಂತಿರೋದನ್ನು ನಾವು ಆ ಅಂತ ಹೇಳಬೇಕು. ಆ. ಅದು ನಾನು ನಿಮಗೆ ಫಸ್ಟಿಗೆ ಬ್ಲೆಂಡಿಂಗಲ್ಲೇ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಆ್ಯಬ್, ಆ್ಯಕ್, ಆ್ಯಡ್. ನಾನು ಈ ಥರ ನಿಮಗೆ ಹೇಳಿದಾಗ ಆ್ಯಬ್, ಆ್ಯಕ್, ಆ್ಯಡ್ ಇದನ್ನು ಹೇಳ್ತಾ ಹೋದಾಗ ನಿಮಗೆ AY ಮತ್ತು AW ಬಂದಾಗ ನಾನೇನು ಹೇಳಿದ್ದೆ? AW ಬಂದಾಗ ಆ ಅಂತ ಹೇಳ್ರಿ ಅಂತ ಹೇಳಿದ್ದೆ. ಸೊ ಎಗೆ ನಾವು ಆ ಅಂತೀವಿ, W ನಾವು ವ ಅಂತೀವಿ. ಸೊ ಇವೆರಡನ್ನು ಕೂಡಿಸ್ಬಿಟ್ಟು ಆವ್ ಅಂತ ಇಲ್ಲಿ ಹೇಳಲ್ಲ. ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ? ಇದನ್ನು ಆ ಅಂತ ಹೇಳಬೇಕು. ಏನಂತ ಹೇಳಬೇಕು? ಆ. ಓಕೆ, ಸೊ ವಿಚ್ ಮೀನ್ಸ್ ಅವಾಗ ಇದೆಲ್ಲ ಏನಾಗುತ್ತೆ? ಇಲ್ಲಿ ಇದೊಂದು ಪದ ತಗೊಳ್ಳೋಣ. JAW. ಜೆಗೆ ಏನಾಗುತ್ತೆ? ಜೆಗೆ ಜ್, ರೈಟ್. ಆಮೇಲೆ AW ನಾನು ಏನು ಹೇಳಬೇಕು ಅಂತ ಹೇಳಿದ್ದೀನಿ? ಆ. ಸೊ ಇಲ್ಲಿ ನೀವು ಆ ಅಂತ ಹಾಕ್ಕೊಳ್ಳೋಣ. ಆ.
ಸೊ ಜ ಆ ಜಾ ಏನಾಗುತ್ತೆ ಜ ಆ ಜಾ. ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಕಮ್ಯುನಿಕೇಟ್ ಮಾಡ್ಬೋದು. ಹಾಂ ಓಕೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬಾರ್ದು. ಓಕೆ ನೋಡಿ, ಸೊ ನಾವು ಎ ಡಬ್ಲ್ಯೂ ಇಸ್ ಎ ಫೋನೋಗ್ರಾಮ್. ಎ ಡಬ್ಲ್ಯೂ ಬಂದಾಗ ನಾವೇನು ಹೇಳಬೇಕು? ಆ ಅಂತ ಹೇಳಬೇಕು. ಏನಂತ ಹೇಳಬೇಕು? ಆ ಅಲ್ಲ, ಆ ಆ. ಹಾಂ, ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಅಂತ ಹೇಳಬಾರ್ದು. ಇದು ಅಲ್ಲ, ಇದು ಅಲ್ಲ, ಓಕೆ, ಇದು ಅಲ್ಲ, ಇವೆರಡು ಅಲ್ಲ. ಇದು ಚಿಕ್ಕ ಆ, ಅಮ್ಮ, ಅಮ್ಮ, ಅಂಬರ, ಅಂಕುಶ, ಅದಲ್ಲ. ಇದು ಆಕಾಶ, ಆಕಾಶ, ಆನೆ, ಅದೂ ಅಲ್ಲ. ಓಕೆ, ಸೊ ಇದು ಆ. ಆ ಅಂದರೆ ನಾನು ನಿಮಗೆ ಫೋನ್ ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಯಾರ್ದು ಸೈಲೆಂಟ್ ಇದೆ ಅವರು ಆನ್ ಮಾಡ್ಕೊಳ್ಳಿ. ಓಕೆ, ಸಿ ಆ ಅಂದರೆ ಯಾವ ಶಬ್ದ? ನಾನು ಓಗೆ ಹೇಳಿದ್ದೆ ನಿಮಗೆ. ಓ ಓ ಅಕ್ಷರಕ್ಕೆ ಶಾರ್ಟ್ ವಾವೆಲ್ ಆ ಅಂತ ಹೇಳಿದ್ದೆ. ಮ್ಯೂಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿದ್ದಾರೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಶೈಲಾ, ಯಾರು ಮೈಕ್ ಆನ್ ಮಾಡ್ಕೊಂಡಿರೋದು? ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ನೀವು. ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ, ಎ ಡಬ್ಲ್ಯೂ ಬಂದಾಗ ಆ ಆ ಅಂತ ಹೇಳಬೇಕು. ಆ ಶಬ್ದ ನಿಮಗೆ ಬರಬೇಕು. ಓಕೆ, ಸೊ ಅಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು. ಆ ಎ ಅಲ್ಲ, ಓ ಅಲ್ಲ, ಆ ಅಲ್ಲ, ಆ ಆ ಆ. ಹಾಂ, ಎಸ್, ಓಕೆ, ಎಸ್. ಸೊ ಇದನ್ನು ಸಾಮಾನ್ಯವಾಗಿ ನಾವು ಆ ಅಂತಲೇ ಹೇಳ್ತಾ ಇದ್ವಿ. ಈಗ ಕಾನೂನು ಅನ್ಲಕ್ಕೇನು? ಲಾ ಆ್ಯಂಡ್ ಆರ್ಡರ್ ಅಂತ ಹೇಳ್ತಿದ್ವಿ. ಅದನ್ನು ಲಾ ಅಂತ ಹೇಳ್ತಿದ್ವಿ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಲಾ, ಇಟ್ ಈಸ್ ಲಾ. ಸೊ ಆಕಾರ ಬರಬೇಕು, ಆ. ಈಗ ಆ ಎಲ್ಲಿಂದ ಬರುತ್ತೆ? ಈಗ ನೋಡಿ, ಡಾಗ್, ಫ್ರಾಗ್, ಪಾಟ್, ಕಾಟ್, ಮಾಪ್ಟ್. ನಾನು ನಿಮಗೆ ಯಾವುದರಲ್ಲಿ ಐ ಥಿಂಕ್ ಸಿ ವಿ ಸಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಸಿ ವಿ ಸಿಲಿ ಏನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ? COC ಇದೇನಾಗುತ್ತೆ? ಕಾಕ್, ರೈಟ್? ಸೊ ಇದೇ ಸೌಂಡ್ ಬರುತ್ತೆ, ಕಾಕ್. ಆಮೇಲೆ ರಾಕ್. ಸೊ ಓ ಸೌಂಡ್ ಏನಿದೆ ಅದೇ ಸೌಂಡ್ ಇಲ್ಲಿ. ರಾಕ್, ಕಾಕ್, ಮಾಕ್, ಮಾಬ್, ರಾಬ್. ಇದೇನೆ ಇಲ್ಲಿ ಆ ಆ ಆ ಆ. ಬೇಸಿಕ್ಲಿ ಫೋನಿಕ್ ಸೌಂಡಲ್ಲಿ ಓ ಸೌಂಡಿಗೆ, ಓ ಅಕ್ಷರಕ್ಕೆ ಏನು ಹೇಳ್ತೀರಾ? ಓ ಅಕ್ಷರದ ಶಾರ್ಟ್ ಸೌಂಡ್. ಓ ಅಕ್ಷರದ ಲಾಂಗ್ ಸೌಂಡ್ ಏನು? ಓ. ಶಾರ್ಟ್ ಸೌಂಡ್ ಏನು? ಆ. ಸೊ ಅದೇ ಆ ಇಲ್ಲಿ ಹಾಕಿದ್ರೆ ಆಯಿತು. ಓಕೆ, ಸೊ ಇದೇನಾಗುತ್ತೆ? ಜಾ ಒಂದು ಲೈನ್ ಹೇಳ್ಕೊತೀನಿ. ಸೊ ಅದೇ ಥರ ಲಾ, ಬರೀ ಲಾ ಅಲ್ಲ, ಲಾ ಅಂತ ಬರೋದು ಹೇಳಿದ್ರೆ ತಪ್ಪದು. ಲಾ, ಈ ಲಾ ಲೀ ಲಾ ಆ ಲಾ ಅಲ್ಲ, ಇದು ಲಾ, ಆ. ಹಾಗೆ ಇದು ಪಾ ಅಂತ ಬರಿಬೇಡಿ. ಪಾ ಈಸ್ ರಾಂಗ್. ಓಕೆ, ರಾ. ಹಾಗೆ ಇದು ಸಾ. ಇಂಗ್ಲೀಷಲ್ಲಿ ಈ ಸೌಂಡ್ ತುಂಬ ಯೂಸ್ ಆಗುತ್ತೆ. ಆ. ಕನ್ನಡದಲ್ಲಿ ಅದು ಇಲ್ಲ. ಇದು ಆಫುಲ್. ಹಾಗೆ ಇದು ಆನ್. ಓಕೆ, ಸೊ ಅಕ್ಷರಗಳನ್ನ ಕೂಡಿಸ್ಬೇಕಾದ್ರೆ ಸ್ಪಷ್ಟವಾಗಿ ಕೂಡಿಸ್ಬೇಕು. ಅದನ್ನು ಆ ಕಡೆ ಈ ಕಡೆ ಏನು ಅಕ್ಷರಗಳಿರುತ್ತೆ ಅದನ್ನು ಫೋನಿಕ್ಸಲ್ಲಿ ಹೇಳಬೇಕು. ಮಧ್ಯದಲ್ಲಿ ನಾವು ಏನು ಫೋನೋಗ್ರಾಮ್ ಅಂತ ಏನು ತೊಗೊಂಡಿರ್ತೀವಿ, ಈ ಅಕ್ಷರಗಳೇನಿರುತ್ತೆ ಅದನ್ನು ಮಾತ್ರ ನೀವು ಬೇರೆ ಥರ ಹೇಳಬೇಕು, ಆ ಅಂತ ಹೇಳಬೇಕು. ಓಕೆ, ಸೊ ಇದನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಈಗ? ಡಾನ್. ಪ್ರಾನ್ಸ್. ಇದು ಲಾನ್. ಕ್ರಾಲ್. ಶಾಲ್. ಯಾನ್. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ಈಗ ಮೈಕ್ ಯಾರು ಆನ್ ಮಾಡ್ಕೊಂಡಿದ್ದೀರಾ? ಈಗ ಇದನ್ನು ಹೇಳಕ್ಕೆ ಟ್ರೈ ಮಾಡಿ. ಇದು ಆಲ್ರೆಡಿ ಇದೆಯಲ್ಲ ಇಲ್ಲೇ.
ಹಾಂ, ಇದನ್ನು ಹೇಳಿ. ಫ ಯಾರ್ದು ಮೈಕ್ ಆನ್ ಆಗಿದೆ? ಹಾಂ, ಅಂಬುಜಾ. ಫ ಡ್ಯಾಶ್ ಅಲ್ಲ, ಡ್ಯಾಶ್ ಅಂತ ನಾನು ಹೇಳಿದ್ದು, ನೀವು ಅದನ್ನು ಹೇಳಬೇಕು. ಡ್ಯಾಶನ್ನು ನೀವು ತುಂಬಬೇಕು. ಫ ಡ್ಯಾಶ್ ನೀವೇನು ಹೇಳಬೇಕು? ಫ ಅಲ್ಲ ಅಲ್ಲ, ಆ ಶಬ್ದ ಹೇಳಿ. ಆ ಒಂದು ಅಕ್ಷರ, ಒಂದು ಶಬ್ದ ಹೇಳಿ. ನಾನು ಒಂದು ಸಲ ಹೇಳ್ಕೊಡ್ತೀನಿ. ನಾನು ಡ್ಯಾಶ್, ಫ ಡ್ಯಾಶ್ ಆನ್ ಅಂದರೆ, ಅಲ್ಲ ಸಾರಿ, ಫ ಡ್ಯಾಶ್ ಡ್ಯಾಶ್ ನೀವೇನು ಹೇಳಬೇಕು? ಫ ಆ ಫಾನ್. ಹಾಗೆ ಫ್ಲ ಹಾಂ, ಫ್ಲ ಡ್ಯಾಶ್. ವೆರಿ ಗುಡ್. ನ ಡ್ಯಾಶ್. ಜಿ ಸೈಲೆಂಟ್ ಇಲ್ಲಿ, ಇದು ಬಿಟ್ಬಿಡಿ. ಡಯಾಗ್ರಾಫ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ನ ಆ ನಾ. ಹ ಡ್ಯಾಶ್ ಕ. ಹಾಕ್. ಹಾಂ. ಪ ಡ್ಯಾಶ್ ಹಾ ಬರಬಾರ್ದು. ಆ ಪ ಆ ಪಾನ್. ಓಕೆ, ಹಾಗೆ ಸೇಮ್ ಇದು ಫ್ಲಾ ಇದು ಬಂದಿದೆ. ಕ್ಲ ಡ್ಯಾಶ್. ಎನ್ನಿಲ್ಲ, ಕ್ಲ ಆ ಕ್ಲಾ. ಸ್ಟ್ರ ಡ್ಯಾಶ್. ಗುಡ್. ಸೊ ಸ್ಟ್ರ ಆ ಸ್ಟ್ರಾ. ಡ್ರ ಆ ಡ್ರಾ. ಹೇಳಿ. ಹಾಂ. ಆಸಮ್. ಆಸಮ್. ಆಕ್ವರ್ಡ್. ಆಕ್ವರ್ಡ್. ಓಕೆ, ಸೊ ಇಲ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಆ ಆ ಆ ಆ ಅಂತ ಬರುತ್ತೆ. ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾಕೆ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಎ ಡಬ್ಲ್ಯೂ ಆದಮೇಲೆ ವೊವೆಲ್ಸ್ ಇದೆ. ಎ ಡಬ್ಲ್ಯೂ ಆದಮೇಲೆ ವೊವೆಲ್ ಇದೆ ನೋಡಿ. ಎ ಡಬ್ಲ್ಯೂ ಆದಮೇಲೆ ಎ ಇದೆಯಾ? ಎ ಡಬ್ಲ್ಯೂ ಆದಮೇಲೆ ಎ ಇದೆಯಾ? ಎ ಡಬ್ಲ್ಯೂ ಆದಮೇಲೆ ಎ ಇದೆ. ಇಲ್ಲೆಲ್ಲೂ ನಿಮಗೆ ಎ ಡಬ್ಲ್ಯೂ ಆದಮೇಲೆ ಎ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಏನಿದೆ? ಎಸ್ ಇದೆ. ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಏನಿದೆ? ಕೆ ಇದೆ. ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ. 1 minute.